ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯುನೈಟೆಡ್ ಹಾಸ್ಪಿಟಲ್ ಜನರ ಜೀವವನ್ನ ಕಾಪಾಡಬೇಕಾಗಿತ್ತು. ಇವತ್ತು ಜನರ ಜೀವವನ್ನ ಕಿತ್ತುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಏನೋ ಒಬ್ಬ ಸಾಮಾನ್ಯ ಅದು ಚೇರ್ನಾಗಿಂದ ಬಿದ್ದಿರೋ ನೆಪಕ್ಕೆ ಇವತ್ತು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಸೊ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಲಿ ಯುನೈಟೆಡ್ ಹಾಸ್ಪಿಟಲ್ ವೈಫಲ್ಯ. ಇವತ್ತು ಏನೋ ಡಾಕ್ಟರ್ ಕರೆಸಿ ಅಲ್ಲಿರ್ತಕ್ಕಂಥವ್ರು ಬೈತಾರೆ ಏನಂತಂದ್ರೆ ಆಪರೇಷನ್ ಆದ ನಂತರ ಏನು ಸರಿಯಾಗಿರ್ತಕ್ಕಂಥ ಪೇಷಂಟ್ 2 ದಿನಕ್ಕೆ ಕೋಮಕ್ಕೆ ಹೋಗ್ತಾನೆ. ಸೊ ಅವರು ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಹಾಸ್ಪಿಟಲ್ ಮರಣವನ್ನಪ್ಪಕ್ಕಂತ ಸಂದರ್ಭ ಬಂದಿದೆ. ಸೊ ಇವತ್ತು ನಾವು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ, ಜನರ ಜೀವಕ್ಕೇನು ಬೆಲೆ ಇಲ್ವಾ? ಜನರ ಜೀವ ಜೊತೆ ಚೆಲ್ಲಾಟಾಡ್ತಕ್ಕಂಥ ಇಂಥ ಹಾಸ್ಪಿಟಲ್ಗಳನ್ನ ಕೂಡಲೇ ಬಂದ್ ಮಾಡಬೇಕು, ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಸೊ ಕೂಡಲೇ ಇಂಥ ನ್ಯಾಯ ಏನು ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತೆ ಇಂಥ ಘಟನೆಗಳು ಆಗಬಾರ್ದು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಆಗ್ಬೇಕು. ಸೊ ಇವತ್ತು ಎಲ್ಲ ಜನಸಾಮಾನ್ಯರಲ್ಲಿ ಒಂದು ಮಾತಿದೆ ಏನಂತಂದ್ರೆ ಯುನೈಟೆಡ್ ಹಾಸ್ಪಿಟಲ್ ಅವರು ಎಲ್ಲವನ್ನ ಖರೀದಿ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಹಾಗಾಗಿ ಯಾವ ಜನರಿಗೂ ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದು ಏನೋ ಜನರು ಮಾತಾಡ್ಕೊತಾ ಇದಾರೆ. ಸೊ ನಿಜವಾಗ್ಲೂ ಜಿಲ್ಲಾಡಳಿತಕ್ಕೆ ಈ ಜೀವದ ಬಗ್ಗೆ ಬೆಲೆ ಇದ್ರೆ ಇವರಿಗೆ ನ್ಯಾಯ ಕೊಡ್ಬೇಕು ಅಂತಕ್ಕಂಥ ಒಂದು ಜೀವಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದಿದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಮಾಡಿ ಅವರನ್ನ ಹಾಸ್ಪಿಟಲ್ ಅನ್ನ ಬಂದ್ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಸರ್ ವೈದ್ಯರ ಏನೋ ಅಲ್ಲಿರ್ತಕ್ಕಂಥವ್ರಿಗೆ ಕರೆದು ಮಾತಾಡ್ತಾರೆ ಏನಂತಂದ್ರೆ ನೀವು ಏನೋ ಮೆಡಿಸಿನ್ ಕೊಡ್ಬೇಕಾಗಿತ್ತು, ಡಾಕ್ಟರ್ ಬರೆದು ಕೊಟ್ಟಿರ್ತಕ್ಕಂಥ ಏನು ಮೆಡಿಸಿನ್ ಕೊಡ್ಬೇಕಾಗಿತ್ತು ಆ ಮೆಡಿಸಿನ್ ಕೊಡದೇನೆ ಬೇರೆ ಮೆಡಿಸಿನ್ ಕೊಟ್ಟಿದ್ದಾರೆ. ಅದು 1 ಬಾರಿ ಆಗಿಲ್ಲ 2 ಬಾರಿ ಈ ಘಟನೆ ಆಗಿದೆ. ಅದಕ್ಕೆ ನಮ್ಮಲ್ಲಿ ವಿಡಿಯೋ ಕೂಡ ಇದೆ ಡಾಕ್ಟರ್ ಬೈದಿರ್ತಕ್ಕಂಥದ್ದು. ಸೊ ಇವತ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು. ಇಂಥ ಒಂದೇ ಜೀವ ಅಲ್ಲ, ಈ ಜೀವಕ್ಕೆ ಬೆಲೆ ಕೊಡಬೇಕು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತೀನಿ ಸರ್. ಅವರು ತೆಲಿಗೆ ಕಲರ್ ಹಚ್ಕೊಳ್ತಕ್ಕಂಥ ಸಂದರ್ಭ ಒಳಗೆ ಕುರ್ಚಿ ಮೇಲೆ ನಿಂತು ಏನೋ ಜಾಯಕದನ್ನ ಊದಿರ್ತಕ್ಕಂಥ ಕಲರ್ ಇಡ್ಲಕ್ ಹೋಗಿದ್ರು. ಅವಾಗ ಕಾಲೇಜಾರಿ ಬೀಳ್ತಾರ, ಬಿದ್ದ ನಂತರ ಅದು ಮಂಚಕ್ಕೆ ಬಡಿತದ. ಮಂಚಕ್ಕೆ ಬಡಿದ ನಂತರ ಹೊಟ್ಟೆ ಪೆಟ್ಟಾಗಿ ಇಲ್ಲ ಅವರೇ ಸ್ವತಃ ಅವ್ರ ಮಗನ ಜೊತೆ ಬಸ್ಸಿಗೆ ಬರ್ತಾರ. ಬಸ್ಸಿಗೆ ಬಂದಂತ ಸಂದರ್ಭ ಒಳಗ ಏನೋ ಪರ್ತಬ ದಾಟಿದ ನಂತರ ಹೊಟ್ಟೆ ನೋವು ಜಾಸ್ತಿ ಆಗಿರೋ ಕಾರಣಕ್ಕಾಗಿ ನಾನೇನೋ ಸರ್ಕಾರದ ಹಾಕೊಂಡು ಹೋದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ, ಇಲ್ಲಿ ಹೋಗ್ಬೇಕಂತ ಬರ್ತಾರ. ಅವ್ರು ಬಂದ ನಂತರ ಅಡ್ಮಿಟ್ ಆದ ನಂತರ ಅವರಿಗೆ ಅವ್ರು ಚೆನ್ನಾಗಿರ್ತಾರೆ, ಮಾತಾಡ್ತಾರೆ. ಆಪರೇಷನ್ ಥಿಯೇಟರ್ ಹೋದಾಗ ಕೂಡ ಇಲ್ಲಿರ್ತಕ್ಕಂಥವ್ರ ಜೊತೆ ಮಾತಾಡ್ತಾರೆ. ಅವ್ರು ಆಪರೇಷನ್ ಆದ ನಂತರ ಮಾತೇ ಇಲ್ಲ. ಸೊ ಅವರು ಸುಧಾರಣೆ ಆಪರೇಷನ್ ಆದ ನಂತರ ಪೇಷಂಟ್ ಏನು ನೋಡ್ತಾನೆ, ಅದ್ರ ದಿನನಿತ್ಯ ಡೆವಲಪ್ ಆಗಿ ಹೋಗ್ಬೇಕು. ಅದು ಆದ ನಂತರ ಕೋಮಕ್ಕೆ ಹೋಗ್ತಾನೆ ಅಂತಂದ್ರೆ ಇದ್ರ ಅರ್ಥ ಏನು? ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡುವಲ್ಲಿ ಇವರು ವಿಫಲರಾಗಿದ್ದಾರೆ. ಏನಾದರೂ ಇಂಥ ಜೀವಕ್ಕೆ ಅಪಾಯ ಇರುವಂತ ಸಂದರ್ಭ ಒಳಗೆ ಆ ಪೇಷಂಟ್ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ ಕರೆದು ಮಾತಾಡಿ ಕ್ರಿಟಿಕಲ್ ಇದೆ ಅಂತ ಹೇಳ್ಬೇಕು. ನಾನೇ ನಿನ್ನೆ ಅದನ್ನು ಎನ್ಕ್ವೈರಿ ಮಾಡ್ತೀನಿ, ಒಬ್ರು ಇದ್ರ ಬಗ್ಗೆ ಮಾಹಿತಿ ಕೊಡಕ್ ತಯಾರಿಲ್ಲ. ಅದೇ ಸರ್, ಭೇಟಿ ಆಗ್ಬೇಕು ಮಾತಾಡಿದ್ದಾರೆ. ಅವ್ರು ಹೇಳೋದೇನಂತಂದ್ರೆ ಇವತ್ತು ಬೆಳಗ್ಗೆ ಕರೆದು ಹೇಳ್ತಾರೆ, ಸೊ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಡಾಕ್ಟರ್ಗೆ ಆ ಪೇಷಂಟ್ ಬಂದಂತ ಸಂದರ್ಭ ಒಳಗೆ ಅವನಿಗೆ ಏನೆಲ್ಲ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅದು 3ನೇ ತಾರೀಕು ಅಡ್ಮಿಟ್ ಆಗಿ ಇವತ್ತು ಡೆತ್ ಆಗ್ತದೆ ಅಂತಂದ್ರೆ ಏನರ್ಥ? ಅದೇ ಸರ್, ಬೆಳಗ್ಗೆ ಅದಕ್ಕಿಂತ ಬಿಫೋರ್ ಒಂದು ನೈಟ್ ಒಂದು ಸಂಡೇ ದಿನ MRI ಸ್ಕ್ಯಾನಿಂಗ್ ಕಳಿಸ್ತಾರೆ. ಅದಾದ ನಂತರ ಮತ್ತೆ ಬೆಳಗ್ಗೆ ಕೂಡ MRI ಸ್ಕ್ಯಾನಿಂಗ್ ಕಳಿಸ್ತಾರೆ ಸರ್. ಅವ್ರ ಮಗ ನೋಡಿರೋ ಪ್ರಕಾರ ಇಲ್ಲಿ ಒಯ್ಯುವಾಗನೇ ನೋಡಿದ್ದು ಕಣ್ಣೊಳಗೆ ಜೀವ ಬೇಕಂತ ಹೇಳ್ತಾರೆ. ಸೊ ಇವತ್ತು ಅವರು ಹೇಳೋದೇನಂತಂದ್ರೆ ಅಲ್ಲಿ ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಹೋಗ್ಬೇಕ, ಅದು ಸ್ಕ್ಯಾನಿಂಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಅವ್ರು ಹೇಳ್ತಾರೆ ಸರ್. ನಿಜವಾಗ್ಲೂ ಅದೊಂದು ದೊಡ್ಡ ಕೇಸ್ ಆಗಿತ್ತ. ಸೊ ಇವತ್ತು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿದ್ದಾರೆ. ಸುಮಾರು ಈಗಾಗಲೇ ಅವರು 6 ಲಕ್ಷದಿಂದ 7 ಲಕ್ಷ ಈಗಾಗಲೇ ಬಿಲ್ ಕಟ್ಟಿದ್ದಾರೆ. ನಮ್ಮ ಅವರ ಹಾಸ್ಪಿಟಲ್, ಅದೇ ಸರ್, ಹಾಸ್ಪಿಟಲ್ನಲ್ಲಿ ಈ ತರ ಆಗೋದ್ರಿಂದ ಈಗ ನಮಗಾಗಿರ್ತಕ್ಕಂಥ ಅನ್ಯಾಯ ಇನ್ನೊಂದು ವ್ಯಕ್ತಿಗೆ ಆಗಬಾರ್ದು. ಸೊ ಹಾಗಾಗಿ ಏನು ಜೀವಕ್ಕೆ ಬೆಲೆ ಇರಲಾದಂತ ವಾತಾವರಣ ಕಲಬುರಗಿ ಜಿಲ್ಲೆಯಲ್ಲಿ ಕ್ರಿಯೇಟ್ ಆಗ್ತದೆ. ಗೌರ್ಮೆಂಟ್ ಹಾಸ್ಪಿಟಲ್, ಇದು ಪ್ರೈವೇಟ್ ಹಾಸ್ಪಿಟಲ್ಗಳು ಏನೋ ಜನರ ರಕ್ತ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದಾವೆ. ಬರೀ ದುಡ್ಡು ಕೇಳೋದು, ಅವ್ರು ಸರಿಯಾಗಿರ್ತಕ್ಕಂಥ ಮಾಹಿತಿ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣನೆ ತಗೋಬೇಕು. ಇಂಥ ಹಾಸ್ಪಿಟಲ್ ಬಗ್ಗೆ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ.
6 ರಿಂದ 7 ಲಕ್ಷ ಬಿಲ್ ಆಗಿದೆ ಸರ್. ಗಂಟೆ ಕಾಲದಲ್ಲಿ ಬುಧವಾರ 11 ಗಂಟೆಗೆ ಆಗ್ಯದ್ರಿ. ಒಟ್ಟಿ ಕುರ್ಚಿ ಮೇಲೆ ನಿಂತು ನಿಂತಿದ್ದ ಇವಾಗ ಏನಾದ ಒಟ್ಟಿ ಪೆಟ್ಟಾಗ್ಯದ ಅಂತ ಹೇಳಿ ಕರ್ಕೊಂಡು ಬಂದೇವ್ರಿ. ಅವ್ನಿಗೆ ಜೇವ್ರಿಗೆ ತಂದು ಗುಲ್ಬರ್ಗಕ್ಕೆ ಹೋಗ ಅಂತಂದ್ರೆ ಗುಲ್ಬರ್ಗ ಬಸ್ಸಿನಾಗೆ ಬಂದಾರ್ರಿ. ಜೇವ್ರಿಗಿನ ಅವರೇ ಬಂದಾರ ಗಾಡಿ ಮೇಲೆ ಸೈಕಲ್ ಮೋಟರ್ ಮೇಲೆ. ಗುಲ್ಬರ್ಗಕ್ಕೆ ಬಂದು ಬಸ್ಸಿಗೆ ಬಂದಾರ. ಬಸ್ಸಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಇಲ್ಲಿ ಬಂದು ಏನಂದ ಡಾಕ್ಟರ್ ಅವತ್ತ ಬುಧವಾರ 2:30-3 ಗಂಟೆಗೆ ಬಂದು ನೋಡಿದೆ. ನಾವು ನೋಡೋದೇನಂತ ಒಟ್ಟಿ ಒಳಗೆ ಏನಾದ ಸ್ವಲ್ಪ ಬ್ಲಡ್ ಎಪ್ಪದ ಅದಕ್ಕೆ ಏನಾದ ಗ್ಲುಕೋಸ್ ಇಂಜೆಕ್ಷನ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟು ತರಸ್ತೀವಿ. ನಾಳೆ ತನಕ ವೇಟ್ ಮಾಡ್ಬೇಕಂತ ನಾಳೆ ತನಕ ವೇಟ್ ಮಾಡವ್ರಿ ಮತ್ತೆ ಮಾಡ್ರಿ ಅಂತ ಹೇಳಿ ಅಂದೇವು. ಅವಾಗ ಟ್ರೀಟ್ಮೆಂಟ್ ಮಾಡಕತ್ರು. ಮಾಡಿದ್ಮೇಲೆ ಏನಾದ್ರಿ ಮತ್ತು ಗುರುವಾರ ದಿನ ಏನದ ಇಲ್ಲ ಭಾಳ ಸೀರಿಯಸ್ ಆಗ್ಲಕ್ಕ ಆಪ್ರೇಷನ್ ಮಾಡ್ರೆ ಇದಾತಂತಂದ್ರೆ ಆಯ್ತು ರೀ ಆಪ್ರೇಷನ್ ಮಾಡ್ರಿ. ಆಪ್ರೇಷನ್ ಖರ್ಚು ಎಷ್ಟು ಅಂತಂದೇವು 65ರಿಂದ 70-80 ತನಕ ಬರ್ತಂದ್ರೆ ಆಯ್ತು ಯಾಕಲಕ್ಕೆ ಮಾಡ್ರಿ ಅಂದೇವು. ಆಪ್ರೇಷನ್ ಮಾಡಿ ಏನಂದ್ರಿ ಆಪ್ರೇಷನ್ ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿತ್ತು. ನಾರ್ಮಲ್ ಆಗಿ ಸ್ವಲ್ಪ ಕ್ಲಿಯರ್ ಇದ್ದ. ಆದ್ರೆ ಏನದ ಕಣ್ಣೇ ತೆರೆದಿಲ್ರಿ. ಆಪ್ರೇಷನ್ ಆದ್ಮೇಲೆ 1-2 ದಿನ ಕಣ್ಣು ಬಿಟ್ಟಾನ. 3-4ನೇ ದಿನಕ್ಕೆ ಏನದ 4ನೇ ದಿನ ಆಪ್ರೇಷನ್ ಆಗಿ ಅವ್ರು ಡಾಕ್ಟರ್ನ ಹೇಳ್ಯಾರ 4 ದಿನಕ್ಕೆ ಏನದ ಕ್ಲಿಯರ್ ಆಗ್ತಾ ಐಸಿನಿಂದ ಹೊರಗೆ ಬರ್ತಾನೆ ಜನರಲ್ ವಾರ್ಡಿಗೆ ಅಂತ ಹೇಳ್ಯಾರ. ಆಮೇಲೆ 4ನೇ ದಿನಕ್ಕೆ ಏನಾದ್ರಿ ಸೋಮವಾರ ದಿನ 20 ಹಚ್ಬೇಕು ಭಾಳ ಸೀರಿಯಸ್ ಆದಂಥದ್ದು. 20 ಹಚ್ಬೇಕು ಅನ್ನೋದು ಎದ್ರ ಸಲುವಾಗಿ ಸರ್ ಅಂದೇವು. ಇಲ್ಲ ಒಳಗೆ ಸ್ವಲ್ಪ ಕಫ ಜಮ ಆಗ್ಯದ. ಕಫ ಮತ್ತನಕರ ಇನ್ಫೆಕ್ಷನ್ ಸ್ವಲ್ಪ ಇರ್ಬೋದು. ಅದೆಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ 1-2-3 ದಿನ 20 ಮೇಲೆ ಹಚ್ಬೇಕಂತಂತಾರೆ. ಆಯ್ತು ರೀ ಸರ್ ನೋಡ್ರಿ ಅಂತ ಹೇಗಿಸಿದ್ದೆವು. 20 ಮೇಲೆ ಅವರೇ ಅಂದಾರ್ರಿ ಇಷ್ಟು ದಿನ ಬದುಕಿದೆ ಒಂದು ದೂಡ್ದು ಅಂತಾರೆ. 20 ಮೇಲೆ ಭಾಳಷ್ಟು ದಿನ ಇರಲ್ಲ. 8 ದಿನ ಮನುಷ್ಯ ಇರಲ್ಲ. 8 ದಿನ ಅಂತಂದ್ರೆ ಅವ್ನು ಡಾಕ್ಟರ್ ಬಶೀರ್ ಸರ್ ಅಂತೇಳಿ ಅವನೇ ಆಪ್ರೇಷನ್ ಮಾಡಿದವನೇ 8 ದಿನ ಬದುಕ್ಯಾರ ಅಂದ್ರೆ ಒಂದು ದೂಡ್ದು. ಆದ್ರೆ ಏನದ ಅವ್ನಿಗಿನ್ನ ಎಲ್ಲಾನು ನಾರ್ಮಲ್ ಅದ. ಕಿಡ್ನಿ ನಾರ್ಮಲ್ ಅದ, ಲಿವರ್ ನಾರ್ಮಲ್ ಅದ, ಎಲ್ಲ ನಾರ್ಮಲ್ ಅದ. ಆದ್ರೆ ನಾವು ಮಾಡೋ ಪ್ರಯತ್ನ ಮಾಡಕತ್ತೀವಿ ಅಂತ ಹೇಳಿ ಅದಾದ್ಮೇಲೆ ಏನಾಯ್ತು ರೀ ನಾವೊಂದು ಕೇಳ್ಬೇಕಾಯ್ತವ್ರಿ. ಅವ್ರು ಏನಂತಂದ್ರೆ ಒಂದು ದಿನಕ್ಕೆ ಮೆಡಿಸಿನ್ 55,000 ರೂಪಾಯಿ ಬರ್ತಾರೆ. 50,000 ರೂಪಾಯಿ ಮೆಡಿಸಿನ್ದಾಗ ದಿನ ನಾವು ಏನು ಸರ್ತಿಗೆ 10,000 15,000 ಹೆಂಗೆ ಬರ್ದಂಗೆ ಹೋಗಿ ಕೊಡ್ಬೇಕಾಗ್ತದೆ. ಅದು ಕೊಟ್ಟಾಗ ಏನಾದ್ರಿ ಒಂದು ಹುಡುಗಿಗೆ ಏನದ ಕ್ಯಾಪಿಟಲ್ ಅದು ಅವ ಡಾಕ್ಟರ್ ಬರೀ ಸ್ಪೆಲ್ಲಿಂಗೇ ಬೇರೆ ಆಗ್ತಾ ಈ ಹುಡುಗ ಇನ್ನೊಂದು ಕಂಪ್ಯೂಟರ್ ಅದಕ್ಕೆ ಹಾಕ್ಲಕ್ಕೆ ಬರಲ್ಲ. ಅವು ಏನದ ಅವ ಯಾವಾಗ ಇಲ್ಲಿ ಮೆಡಿಕಲ್ದಾಗೆ ಅವ್ರಿಗೆ ಮೆಡಿಕಲ್ದವ್ರಿಗಿನ ಗೊತ್ತಾಗಲ್ರಿ ಅವ್ನು ಬರೋದು ಡಾಕ್ಟರ್ ಬರುತ್ತೆ. ಇವ್ರು ಕೊಡೋದೇ ಬೇರೆ ಆಗಿದ್ರೆ ಅಲ್ಲಿ ಹೋಗಿ ನಾವು ಕೊಟ್ಟಿದ್ದೇನದ ಅವ್ರು ನಾವೇನು ಸುಮ್ಮನೆ ನೋಡೋದು ಅದು ಡಾಕ್ಟರ್ ಬರ್ದೈತೆ ಅನ್ನೋದು ಅದೇ ಮೆಡಿಸಿನ್ ಕೊಡ್ಬೇಕು ಹೋಗ್ಯಾರ. ಮೆಡಿಸಿನ್ನಿಂದ ಏನದ 8 ದಿನ ಕೋಮಾ ಮೇಲೆ ಇದ್ದಿಗೇಸಿಂದು 20 ಮೇಲೆ ಇದ್ದಿಗೇಸಿಂದು ಅವ್ರು ಏನಂದ್ರೆ ಮೊನ್ನೆ ಕೇಳಿಗಿನ್ರಿ. ಮೊನ್ನೆ ಕೇಳಿದಾಗ ಎಲ್ಲ ಇಂಪ್ರೂವ್ಮೆಂಟ್ ಆದ. ಇವತ್ತು ನಾಳೆ ಸಂಜೆ ತನಕ ಮಾತಾಡ್ಬೋದು ಕಣ ತೆರಿಬಹುದು ಅಂತಂದ್ರೆ. ಆದ್ರೆ ಏನದ ಇವತ್ತು ನಿನ್ನೆ ಸಂಜೆ ಕಡೆಗೆ ಏನದ ಮತ್ತೆ ತೆಲಿದ ಸ್ಕ್ಯಾನಿಂಗ್ 8 ದಿನ ಏನು ಮಾಡ್ರಿ ತೆಲಿ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಮತ್ತೆ ಎಲ್ಲಾರ ಏನಾಗ್ಯದ ಯಾಕೆ ಕಣ್ಣೇ ತೆರಲಾಗ್ಯಾನ ಎಲ್ಲ ಆಪ್ರೇಷನ್ ಒಣಗ್ಯದ ಅಂತ ಹೇಳ್ರಿ. ಬೆಳಗಿಂದೆಲ್ಲ ಒಣಗ್ಯದ ಆರಾಮಾಗ್ಯದ ಅಂತ ಹೇಳಿ ಮೇಲೆ ಕಣ್ಣು ತೆರೆಯಲಾಗ್ಯದ ಅಂತಂದಾಗ ಮತ್ತೆ ತೆಲಿದ ಅವಾಗ ಮಾಡಿಸ್ಬೇಕಾಗಿತ್ತು. ಈಗೇನದ ಡೆತ್ ಆಗೋ ಮೂಮೆಂಟಿಗೆ ಏನದ MRI ನಿನ್ನ ರಾತ್ರಿಗೆ ಒಂದು ಬರ್ತಾರ್ರಿ. ಮತ್ತೆ ಈಗ ಬೆಳಿಗ್ಗೆ ಮುಂಜಾನೆ ತೊಗೊಂಡು ಹೋಗೋ ಮುಂದಾಗೆ ಇದೆಲ್ಲ BP ಅದು ಸ್ಟಾಪ್ ಆಗಿತ್ತು ಅಂತ ಹೇಳ್ತಾನೆ ನಾವು ಹುಡುಗ. ಅವ ಹೋಗಿಗೇಸಿಂದ ಬಂದಾನ ಏನೂ ಉಸಿರಾಟಿಲ್ರಿ. ಉಸಿರಾಟಿಲ್ಲ ಒಯ್ದಿಗೇಸಿಂದ ಅಡ್ಮಿಟ್ ಮಾಡಿಗೇಸಿಂದ ಮತ್ತೆ ಗುಳಿಗೆ ಇಂಜೆಕ್ಷನ್ ಬರ್ತಾರೆ. ಮತ್ತೆ 7,000 8,000 ಬರ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ 7-8,000 ರೂಪಾಯಿ ಮಾಡ್ರ ಮಾಡಿಗೇಸಿಂದ ತಂದು ಐಕಣಿಗೇಸಿಂದ ಒಂದು ಅರ್ಧ ಗಂಟೆ ಇಟ್ಕೊಂಡ್ಗೇಸಿಂದ ಕರೆದ್ರು. ಕರೆಯೋದು ಯಾಕ್ರಿ ಅಂದೆ ಪೇಷಂಟ್ ಹೋಗ್ಯದಪ್ಪ ಅಂತಂದು. MRI ಹೋಗಿ ಅಳಿಗೆ ಜೀವ ಅಂತ ಇಲ್ಲ ಸರ್. MRI ಹೋಗ ಅಳಿಗೆ ಅವ್ರು ಉಸಿರಾಟ ಅವ್ರು ಏನಂದ್ರಿ ನಮಗೇನು ಜೀವದ ಬೇಕು ಜೀವ ಬೇಕು. ಆದ್ರೆ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ. ಡಾಕ್ಟರ್ಗಳು ಹೇಳ್ಬೇಕಿಲ್ರಿ 1 ದಿವಸ 12 ದಿವಸ ಅಡ್ಮಿಟ್ ಇದ್ದಾದ್ರಾಗ 1 ದಿವಸ ಬಂದಿಗೇಸಿಂದ ಪೇಷಂಟ್ ಮಾತ್ರ ಭಾಳ ಕ್ರಿಟಿಕಲ್ ಅದ. ನೋಡ್ರಪ್ಪ ನಾವು ಮಾಡೋ ಕೋಶಿಶ್ ಮಾಡಕತ್ತೀವಿ. ಮತ್ತೊಂದು ನೀವು ಮುಂದಿನ ನೋಡ್ರಿ ಅಂತಂದ್ರೆ ಅದಕ್ಕೆ ಏನಾರ ಮಾಡಕ್ ಬರ್ತದೆ. ಇಲ್ಲ ಏನ್ ಅವ್ರು ಎಲ್ಲ ನಾರ್ಮಲ್ ಅದ ಎಲ್ಲ ನಾರ್ಮಲ್ ಅದ ಅಂತಂದು ಗೇಸಿಂದ ಏಕ್ದಮ್ ಏನದ ಈಗ ಕಫ ಜಮ ಆಯ್ತು. ಕಫನ ಕರಗೇಸಿಂದ ಇದಾಗತ್ರಿ. ಪೇಷಂಟ್ ನಡ್ಕೋತ ಬಂತ್ರಿ. ಅದ್ರಾಗ ಮೆಡಿಕಲ್ದಾಗ ಏನಾದ್ರಿ ಮೆಡಿಕಲ್ದಾಗ ಕರೆಕ್ಟ್ ಆಗಿ ಮಾಡಿಲ್ರಿ. ಅವ್ರು ಡಾಕ್ಟರ್ ಕೊಡೋದೇ ಬೇರೆ ಆಗ್ಯದ. ಇವ್ರು ಒಯ್ದಿಗೇಸಿಂದ ಕೊಡೋದೇ 2 ಸಾರಿ ನಾವೇ ರಿಟರ್ನ್ ಮಾಡಿವ್ರಿ. ರಿಟರ್ನ್ ಮಾಡಿದ ಅದಕ್ಕೆ ಏನದ ಒಂದೊಂದು ಇಂಜೆಕ್ಷನ್ 2,500 3,000 ಅದ್ರಿ. ಅದು ಏನು ಕೆಲ್ಸಕ್ಕೆ ಬರಲಾರ್ದು ಸುಮ್ಮನೆ ಇವ್ರೇ ಕೊಟ್ಟರು ಡಾಕ್ಟ್ರೇ ಬರ್ದಾನು. ಆದ್ರೆ ಮತ್ತೆ ಅದು ತಂದಿಗೇಸಿಂದ ಮತ್ತೆ ರಿಟರ್ನ್ ಮಾಡಿವ್ರಿ. ಇದನ್ನ ಟೈಪ್ ಏನದ ಆ ಹುಡುಗನು ಹಾಕ್ಲಕ್ ಬಂದಿಲ್ಲ. ಹಂಗಾಗಿ ಟೋಟಲ್ ಬಿಲ್ಲು ಒಂದು ಈ ಸದ್ಯಕ್ಕೆ ನಾವು ಕಟ್ಟಿದ್ದು ಒಂದು 4.5 ಲಕ್ಷ ತನಕ ಕಟ್ಟಿವ್ರಿ. 4.5 ಲಕ್ಷ. ಇನ್ನು ಆ ಕಡೆಗೆ ಅಂತಂದ್ರೆ MRI ಅದು ಅಂದ್ರೆ ಒಂದು 5.5-6 ಲಕ್ಷ ತನಕ ಬರುತ್ತೆ. ಡಾಕ್ಟರ್ ಏನು ಕರೆದಿಲ್ರಿ ಇಷ್ಟತನ ಕುಂತಿಗೇಸಿಂದ ಒಬ್ರು ಬಂದ್ ರೆಸ್ಪಾನ್ಸ್ ಇಲ್ಲ ಸರ್. ಒಬ್ರು ಬಂದ್ ರೆಸ್ಪಾನ್ಸ್ ಇಲ್ಲ. ಇಲ್ಲೆಲ್ಲ ಸರಿಯಾದ ವೈದ್ಯದ ಮಾಡಕತ್ತಾರ. ಇಷ್ಟೆಲ್ಲ ಮಾಡಿದ್ರು ಒಬ್ರ ಬಂದಿಗೇಸಿಂದ ರೆಸ್ಪಾನ್ಸ್ ಮಾಡೋದು ಏನಿಲ್ಲ. ಅವ್ರ ಸುಮ್ಮನಾಗಿಸಿದಾರ ಸರ್. ಒಂದ್ಸಾರಿ ಅವ ಡೆತ್ ಆಗ ಅವ ಏನ್ ಡೆತ್ ಆದ್ನಲ್ರಿ. ಡೆತ್ ಆದಾಗ ನಮ್ಗೆ ಇನ್ನೂ ಡೆತ್ ಆಗ್ಯಾನ ಅಂತ ಹೇಳಿ ನಾವು ಕನ್ಫರ್ಮ್ ಈಗ ಸ್ಕ್ಯಾನರ್ ಬಗ್ಗೆ ಗೊತ್ತಾಗಿತ್ತು.
ಈಗ ನಮ್ಗೆ ಅನ್ಸಿತ್ತು ಈಗ ಬಿಲ್ ಕಟ್ಲ ಕರಿತಾರ ಅಂತಂದೇವು ಬಿಲ್ ಕಟ್ ಬರ್ರಿ ಅಂತಂದ್ರ ಬಿಲ್ ಎಲ್ಲಿ ಕಟ್ಟಲ್ರಿ ಓರಿ ಅಂತ ಹೇಳಿ ಗೊತ್ತಾಗಿದ್ರಿ ಯಾಕಂದ್ರೆ ಪೇಷಂಟ್ ಹೋಗ್ಯದ ಇವ್ರಿಗೆ ಬಿಲ್ ಅದು ಉಳಿದು ಇನ್ನ ಎಲ್ಲಿ ಕಟ್ಟಲ್ಲ ಅಂತ ಹೇಳಿ ಈಗ ಏನದ ಅದು ಐಸಿ ಚಾರ್ಜ್ ಏನದ ಮೊದಲು ಕಟ್ಟಿವ್ರಿ 1 ಲಕ್ಷ ಕಟ್ಟಿವಿ ಈಗ ಏಟ್ ಮಾಡ್ತಾರೆ ಅಂತಿಲ್ಲ ಅದನ್ನ ಕಟ್ಟಿಲ್ರಿ ಆದ್ರೆ ಅದಕ್ಕೆ ನಮ್ ಪೇಷಂಟ್ ಏನದ ಈ ಟೈಪ್ ನಾರ್ಮಲ್ ಇದ್ದ ಪೇಷಂಟ್ ಹಿಂಗ್ ರಿಕವರಿ ಬಂದಿಗೆ ಸೈತ್ರ ಅಂತಂದ್ರ ಅದಕ್ಕೆ ಏನದ ನಾವ್ ಅನ್ಕರ್ ದಡ್ರಿ ಇರ್ತೀವಿ ಏನ್ ಅದಕ್ಕೆ ತನಿಖೆ ಆಗ್ಬೇಕು ಅದಕ್ಕೆ ಏನದ ಅವ್ರು ಏನ್ ಇದು ಹೇಳ್ತಾರ ಅದು ಕೇಳ್ಕೊಬೇಕಾಗ್ತದೆ ನಾವ್ ಈ ಸದ್ಯಕ್ಕೆ ನಾವ್ ಏನ್ ನಾವ್ ಹಳೆ ಆಗ್ಬೇಕು ನಮ್ಮ ಹೆಸರು ಭೀಮಾಶಂಕರ್